ಎಲ್ರಿಗೂ ನಮಸ್ಕಾರ, ಮರಳಿ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತೇನಪ್ಪ, ಇಲ್ಲಿ ನನ್ನ ಗಾಡಿ ನನ್ನ ಹಿಂದೆ ನೀವು ನೋಡ್ಬೋದು. ಇದು ನಾನು ತೊಗೊಂಡು ಆಲ್ಮೋಸ್ಟ್ 4 ವರ್ಷ. ಜೂನ್ 14 ಬಂತು ಅಂದರೆ 4 ವರ್ಷ ಆಯಿತು. ಏನಿದು ಎಕ್ಸ್ಪಲ್ಸ್ ಬಗ್ಗೆ ವಿಡಿಯೋ ಮಾಡೋದು ಅಥವಾ ಆಲ್ರೆಡಿ ಎಷ್ಟೋ ಜನ ಮಾಡಿಬಿಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಅನಿಸ್ಬೋದು. ಬಟ್ ನಾನು ಎಂತಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಗಾಡಿ ಬಂದು ನಾನು ತೊಗೊಂಡಾಗ ಈ ಮಾಡೆಲ್ ಆಲ್ಮೋಸ್ಟ್ ಲಾಸ್ಟ್ ವೇರಿಯಂಟ್ ಆಗಿತ್ತು. ಇದಾದಮೇಲೆ 4V ಬಿಟ್ಟರು. ಬಟ್ ನಾನು 2Vಗೆ ಹೋಗಬೇಕು ಅಂದ್ಬಿಟ್ಟು ಇದೇ ಕಲರು ಇದೇ ಮಾಡೆಲ್ ಬೇಕು ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ನೀವು ಗಮನಿಸಿದ್ರೆ ಈ ಗಾಡಿದು ಸ್ಟಾಕಲ್ಲಿ ಹೆಂಗೆ ಬರುತ್ತೆ ಆ ಥರ ಇಲ್ಲ. ನಾನು ಯೂಶ್ವಲಿ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೆ ನಾನು ಬೆಳಗ್ಗೆ ಮನೆಯಿಂದ ಹೊರಟಾಗ ಆಫೀಸ್ಗೆ ಹೋಗುವಾಗ ಅಥವಾ ಲೋಕಲಲ್ಲಿ ಓಡಾಡುವಾಗ ತುಂಬ ಜನ ಈ ಗಾಡಿ ಬಗ್ಗೆ ಕೇಳ್ತಾರೆ. ಅಟ್ಲೀಸ್ಟ್ ದಿನಕ್ಕೆ ಒಬ್ಬರಾರು ಇದು ನೀವು ಮಾಡಿಸಿರೋದ ಇಲ್ಲ ಗಾಡಿ ಬಂದಿರೋದೇ ಹಿಂಗೆ ಅಂತ ಮಿನಿಮಮ್ ಅಟ್ಲೀಸ್ಟ್ ಒಬ್ಬರಾರು ಕೇಳ್ತಾರೆ. ಸೊ ಈ ಗಾಡಿ ಬಂದು ನನ್ನ ಹತ್ರ ಒಂದು ಮಿನಿಯೇಚರ್ ಇತ್ತು, ಸ್ಕೇಲ್ ಮಾಡಲ್ ಅಂತಾರಲ್ಲ, ಅದೊಂದು ಸಣ್ಣದಿತ್ತು. ಅದನ್ನು ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ನಾನು ತೊಗೊಂಡ್ರೆ ಒಂದು ಡರ್ಟ್ ಬೈಕ್ ರೀತಿಲಿರುವಂಥ ಒಂದು ಬೈಕ್ನ ತೊಗೊಬೇಕು ಅಂತ. ಬಟ್ ಆ ರೀತಿ ಬೈಕ್ಗಳು ಆನ್ ರೋಡ್ಗೆ ಯಾವುದೂ ಇರಲಿಲ್ಲ. ಸೊ ಅದೇ ಟೈಮ್ಗೆ ನಾನು PUC ಇರಬೇಕಾದ್ರೆ ಇಂಪಲ್ಸ್ ಅಂತ ಒಂದು ಗಾಡಿ ಬಿಟ್ಟಿದ್ರು ಹೀರೋದವ್ರೆ. ಅದು ಆ್ಯಕ್ಚುಲಿ ಫೇಲ್ಯೂರ್ ಆಯಿತು. ಅದಾದಮೇಲೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಆಫ್ ರೋಡಿಂಗ್ ಬೈಕ್ ಅಂದ್ಬಿಟ್ಟು ಎಕ್ಸ್ಪಲ್ಸ್ 200. ಸೊ ಈ ಬೈಕ್ನ ನಾನು ಎಂತಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ನಾನು ಒಂದಷ್ಟು ಬೈಕ್ಗಳನ್ನ ನೋಡಿದೆ. ಹೋಂಡಾ 390, ಆಮೇಲೆ ಅದು ರಾಯಲ್ ಎನ್ಫೀಲ್ಡು, ಮತ್ತೊಂದು ಎಲ್ಲ ಹಿಮಾಲಯನ್ ಇಲ್ಲ. ಬಟ್ ನನಗೆ ಈ ನನ್ನ ಓವರಾಲ್ ನೋಡಿದಾಗ ಗಾಡಿ ಈ ಥರ ಕಾಣಬೇಕು, ಕಂಪ್ಲೀಟ್ ಆಫ್ ರೋಡಿಂಗ್. ನೀವೇನು ಡರ್ಟ್ ಬೈಕ್ಗಳು ನೋಡ್ತೀರ ಆ ಬೈಕ್ ಥರ ಕಾಣಿಸ್ಬೇಕು ಅಂದ್ಬಿಟ್ಟು ನಾನು ಈ ಬೈಕ್ ತೊಗೊಂಡು ಈ ಬೈಕ್ನ ನಾನು ಒಂದಷ್ಟು ಮಾಡಿಫೈ ಮಾಡಿಸಿದ್ದೀನಿ. ಏನೇನು ಮಾಡಿಫೈ ಮಾಡಿಸಿದ್ದೀನಿ, ಎಲ್ಲಿ ಮಾಡಿಫೈ ಮಾಡಿಸಿದ್ದೀನಿ, ಈ ಬೈಕ್ ಬಂದಿರೋದೇ ಹಿಂಗೆ ಅಥವಾ ನಾನು ಮಾಡಿಸಿರೋದೇ ಈ ಥರ ಅಂತಲೂ ಪ್ರತಿಯೊಂದನ್ನು ನಾನು ಡೀಟೇಲಿಂಗಾಗಿ ತೋರಿಸ್ತೀನಿ. ಇವಾಗ ನೋಡುವ ನಾನು ಏನೇನು ಹಾಕ್ಸಿದ್ದೀನಿ ಪ್ರತಿಯೊಂದು ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ನೀವು ನೋಡಿದ್ರೆ ಗಾಡಿ ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ಮೊನ್ನೆ ಮಳೆ ಎಲ್ಲ ಬಂದು. ನೀವು ನೋಡಿದ್ರೆ ಇಲ್ಲಿ ಒಂದು ಹ್ಯಾಂಡಲ್ ಬಾರ್ ರೈಸರ್ ಆ್ಯಡ್ ಮಾಡಿದ್ದೀನಿ. ಓವರಾಲ್ ಗಾಡಿ ಬಂದು ಇದು ಸ್ಟಾಕಲ್ಲೇ ಇದ್ದಿದ್ದು, ಕಂಪ್ಲೀಟ್ ಗಾಡಿ ಬಂದು ಇದು ಸ್ಟಾಕಲ್ಲೇ ಇದ್ದಿದ್ದು. ಬಟ್ ನಾನು ಇದನ್ನು ರ್ಯಾಲಿ ಕಿಟ್ ಹಾಕಿಸಿ, ಅಂದರೆ ರ್ಯಾಲಿ ಅಡಿಷನ್ ಅಂತ ಇವಾಗ ಹೊಸ್ದಾಗಿ ಬಿಟ್ಟಿದ್ದಾರೆ, ಎಕ್ಸ್ಪಲ್ಸ್ ಪ್ರೋ ಅಂತ ಮತ್ತು ಎಕ್ಸ್ಪಲ್ಸ್ ರ್ಯಾಲಿ ಅಡಿಷನ್ ಎರಡೂ ಬಿಟ್ಟಿದ್ರು. ಬಟ್ ನಾನು ಇದನ್ನು ಕಂಪ್ಲೀಟಾಗಿ ನನಗೆ ಹೆಂಗೆ ಬೇಕಂಗೆ ನಾನು ಮಾಡಿಫೈ ಮಾಡಿಸ್ಕೊಂಡಿದ್ದೀನಿ. ಮೇಜರಾಗಿ ಫಸ್ಟ್ ಥಿಂಗು ಹ್ಯಾಂಡಲ್ ಬಾರ್ ರೈಸರ್ಸು. ಈ ಹ್ಯಾಂಡಲ್ ಬಾರ್ ರೈಸರ್ಸ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಸಸ್ಪೆನ್ಷನ್ ಇದೆ, ಈ ಸಸ್ಪೆನ್ಷನ್ನ ಚೇಂಜ್ ಮಾಡಿಸಿದ್ದೀನಿ. ಹಳೆ ಸಸ್ಪೆನ್ಷನ್ ಈ ಪ್ರಾಪರ್ ಪರ್ಫಾರ್ಮೆನ್ಸ್ ಕೊಡೋಲ್ಲ. ಇದೇನಿದೆ ಈ ಸಸ್ಪೆನ್ಷನು, ಇದ್ರದ್ದು ಮಜಾನೇ ಬೇರೆ. ಆಮೇಲೆ ಫ್ರಂಟ್ ಸಸ್ಪೆನ್ಷನ್ ಏನಿದೆ, ಇದು ಮೊನೋಕ್ರೋಮ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ, ಇದನ್ನು ಕೂಡ ಚೇಂಜ್ ಮಾಡಿಸಿದ್ದೀನಿ. ಇದಾದಮೇಲೆ ಇದನ್ನು ಇಲ್ಲಿ ಅಡ್ಜಸ್ಟಬಲ್ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಅಡ್ಜಸ್ಟಬಲ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಅಂತೂ ಕಂಪಲ್ಸರಿ ಈ ಕಿಟ್ಗೆ ಬೇಕೇ ಬೇಕು. ಈ ಸ್ಟ್ಯಾಂಡ್ ಇಲ್ಲ ಅಂದರೆ 100% ಗಾಡಿ ನಿಲ್ಲೋದೇ ಇಲ್ಲ ಅಂದ್ಕೊಳ್ಳಿ. ಇದೇ ನನಗೆ ಎಷ್ಟೋ ಸತಿ ವೀಕ್ ಅನಿಸ್ಬಿಡುತ್ತೆ. ಅದು ಬಿಟ್ಟರೆ ಗೇರ್ ಲಿವರು, ಇದನ್ನು ನಾನು ಎಕ್ಸ್ಟೆಂಡ್ ಮಾಡಿಸಿದ್ದೀನಿ. ಅಂದರೆ ಸೇಮ್ ರ್ಯಾಲಿ ಕಿಟ್ಟಲ್ಲಿ ಏನೇನು ಬರುತ್ತೆ ಅದನ್ನೇ ಹಾಕ್ಸಿದ್ದೀನಿ. ಬಟ್ ಇಲ್ಲೊಂದು ಡಿಸಡ್ವಾಂಟೇಜ್ ಏನಂತಂದರೆ, ನಮಗೆ ಡಬಲ್ ಸ್ಟ್ಯಾಂಡ್ ಬರೋಲ್ಲ. ಚೈನ್ದು ಲೂಬ್ ಹಾಕ್ಬೇಕಾದ್ರೆ ಅಥವಾ ಚೈನ್ ಆಯಿಲ್ ಹಾಕ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇದಿಷ್ಟು ನನ್ನದು ಶೋರೂಮಿಂದ ಹಾಕ್ಸಿರೋವಂಥದ್ದು. ಶೋರೂಮಲ್ಲಿ ಏನೇನು ಸಿಗುತ್ತೆ ಆಕ್ಸೆಸರೀಸು, ಕಂಪ್ಲೀಟ್ ಜೆನ್ಯೂನ್ ಪಾರ್ಟ್ಸ್ನ ನಾನು ಇದಕ್ಕೆ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಓವರಾಲ್ ಗಾಡಿ ಬಂದು ನನಗೆ ಸ್ಟಾರ್ಟಿಂಗಲ್ಲಿ ನಾನು ಕೊಟೇಶನ್ ಹಾಕ್ಸ್ಕೊಂಡಾಗ 1,50,000 ಚಿಲ್ಲರೇನೋ ಇತ್ತು. ನಾನು ಫುಲ್ ಕ್ಯಾಶ್ ಹೋಗಿದ್ದರಿಂದ ನನಗೆ ಅದೇ ರೇಟಿಗೆ ಸಿಕ್ತು. ಪ್ಲಸ್ ಈಗ ನಾನೇನೇನು ತೋರಿಸ್ದೆ ಕಿಟ್ಗಳು ನಿಮಗೆ, ಸೀಟು, ಸ್ಟ್ಯಾಂಡು, ಆಮೇಲೆ ಗೇರ್ ಲಿವರು, ಅದು ಹ್ಯಾಂಡಲ್ ಬಾರ್ ರೈಸರು, ಸಸ್ಪೆನ್ಷನ್, ಡ್ಯುಯಲ್ಸ್ ಹಿಂದೆ ಮುಂದೆ 2 ಸಸ್ಪೆನ್ಷನ್ ಎಲ್ಲ ಸೇರಿ ನನಗೆ ಆಲ್ಮೋಸ್ಟ್ 38,000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಯಿತು. ನಾನು ಟೈರ್ ಒಂದು ಬಿಟ್ಟಿದ್ದೀನಿ, 2 ಟೈರ್ ಮಾತ್ರ ಚೇಂಜ್ ಮಾಡಿಸಿಲ್ಲ. ಆ ಟೈರ್ ಎಂತಕ್ಕೆ ಚೇಂಜ್ ಮಾಡಿಸಿದೆ ಅಂದರೆ, ಅದು ಆಫ್ ರೋಡಿಂಗಿಗೆ ಮಾತ್ರ ಸೂಟ್ ಆಗುತ್ತೆ. ಈ ನಮ್ಮ ಯೂಶ್ವಲಾಗಿ ಆನ್ ರೋಡಿಂಗ್ ಓಡಾಡೋ ಟೈಮಲ್ಲಿ ಆ ಟೈರ್ಗಳು ಕಿತ್ತೋಗ್ಬಿಡುತ್ತೆ, ನಾಬ್ ಅಂತ ಇರುತ್ತೆ ಟೈರ್ ನಾಬ್. ಸೊ ಅದು ಕಟ್ಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದು ಹಾಕ್ಸ್ದಿಲ್ಲ. ಇಷ್ಟು ಬಂದು ಹೀರೋ ಅವ್ರದ್ದೇ ಜೆನ್ಯೂನ್ ಪಾರ್ಟ್ಸು. ಇದಾದಮೇಲೆ ನಾನು ಅಂದರೆ ಹೊರಗಡೆ ಆಚೆ ಬಂದು ಮಾಡಿಸಿದ್ದು ಅಂತಂದರೆ, ಒಂದು ಮೇಜರಾಗಿ ಮಾಸ್ಕು. ನೀವು ಈ ಮಾಸ್ಕ್ ನೋಡ್ತಾ ಇರ್ಬೋದು ಇವಾಗ. ಈ ಮಾಸ್ಕ್ ಬಂದು ನಾನು ಹೊರಗಡೆ ಹಾಕ್ಸಿರೋದು. ಇದು ಬಂದು
JC ರೋಡಲ್ಲಿ ಆಟೋನಿಟಿ ಅಂತ ಇದೆ, ಅಲ್ಲಿ ನಿಮಗೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನೋ ಇಂಟ್ರೆಸ್ಟ್ ಇದ್ದು ಹಾಕ್ಸ್ಬೇಕು, ನನಗೂ ಈ ಲುಕ್ ಕಾಣಬೇಕು ಅಂತಿದ್ರೆ ಇದನ್ನು ಹಾಕ್ಸ್ಕೋಬೋದು. ನಾನೇನೋ ತುಂಬ ಹೈಫೈ ಆಗಿದೆ, ಹೆವಿ ಕ್ವಾಲಿಟಿ, ನನಗೆ ಅಷ್ಟೊಂದೆಲ್ಲ ಇಲ್ಲ, ಜಸ್ಟ್ ಲುಕ್ ವೈಸ್ಗೆ ಅಷ್ಟೇ ನೀವು ಹಾಕ್ಸ್ಕೊಬೋದು. ಇನ್ಕ್ಲೂಡಿಂಗ್ ನಿಮಗೆ ಬಲ್ಬು ಅಷ್ಟೇ ಒಳಗಡೆ, ಆ ಬಲ್ಬ್ ಪವರ್ ಕೂಡ ಏನಿಲ್ಲ, ಅಷ್ಟಕ್ಕಷ್ಟೇ ಅದು. ನಾನು ಅದಕ್ಕೋಸ್ಕರ ಎಕ್ಸ್ಟ್ರಾ 2 ಲ್ಯಾಂಪ್ ಹಾಕ್ಸ್ಕೊಂಡಿದ್ದೀನಿ. ಇದರಲ್ಲಿ ಡ್ಯುಯಲ್ ಕಲರ್ ಬರುತ್ತೆ, ಒಂದು ಎಲ್ಲೋ ಮತ್ತು ಇನ್ನೊಂದು ನಾರ್ಮಲ್ LED ಲೈಟ್, 2 ಪವರ್ ಸಖತ್ತಾಗಿದೆ. ಇದು ಬಿಟ್ಟರೆ ಹೊರಗಡೆ ಚೇಂಜ್ ಮಾಡಿಸಿದ್ದು ಮೇಜರಾಗಿ ಇದು, ಎಲ್ಲರೂ ಕೇಳೋದು ಇದನ್ನೇ, ಇದು ಎಲ್ಲಿ ಸಿಗುತ್ತೆ ಬ್ರೋ ಅಂತ ತುಂಬ ಜನ ಕೇಳಿದ್ದಾರೆ ನನ್ನ. ಇದು ಬಂದು HTZR ಮೋಟರ್ಸ್ ಅಂತ HSR ಲೇಔಟಲ್ಲಿದೆ, BTM ಲೇಔಟ್ ಮಧ್ಯದಲ್ಲಿ ಬರುತ್ತೆ, ಎಲ್ರಿಗೂ ಗೊತ್ತಿರುತ್ತದು. ಇದನ್ನು ನಾನು ಆ್ಯಕ್ಚುಲಿ ಚೇಂಜ್ ಮಾಡಿಸಿದಲ್ಲಿ. ಇದು ಆ್ಯಕ್ಚುಲಿ ನಿಮ್ಗೇನಂದರೆ ಇಲ್ಲಿ ಚಾರ್ಸಿ ಕಟ್ ಮಾಡ್ತಾರೆ, ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಇದು ಚಾರ್ಸಿ ಕಟ್ ಮಾಡ್ತಾರೆ. ಇಲ್ಲಿ ಚಾರ್ಸಿ ಕಟ್ ಮಾಡಿ ಇದನ್ನು ಒಂದು ಪ್ರಾಪರಾಗಿ ಅಲೈನ್ ಮಾಡಿಕೊಂಡು ಕ್ಲೀನಾಗಿ ಮೋಲ್ಡ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಬಟ್ ನೆಕ್ಸ್ಟ್ ನೀವು ಇನ್ ಕೇಸ್ ಏನಾದರೂ ನಾನು ಚೇಂಜ್ ಮಾಡಿಸ್ಬೇಕಪ್ಪ, ಇದು ಬೇಡ, ನನಗೆ ಸ್ಟಾಕ್ ಹೆಂಗಿತ್ತು ಹಂಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತಂದರೆ ನಿಜವಾಗ್ಲೂ ಅದಾಗಲ್ಲ. ಇದು ಹೆಂಗಿದೆ ಇಷ್ಟೇ. ನನಗೇನಂದರೆ ಗಾಡಿ ಓವರಾಲ್ ನನಗೆ ಈ ಥರ ಕಾಣಿಸ್ಬೇಕು ಅಂತ ನನಗೊಂದು ಆಸೆ ಇತ್ತು, ಅದ್ರ ಪ್ರಕಾರವಾಗಿ ನಾನು ಇದನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ಓವರಾಲ್ ಹೇಳೋಕ್ಕೋದ್ರೆ ಗಾಡಿ ನನಗೆ ಹೆಚ್ಚು ಕಮ್ಮಿ 2 ಲಕ್ಷದವರೆಗೂ ಖರ್ಚು ಬಿತ್ತು. ಇದು ಬಿಟ್ಟು ಗಾಡೀಲಿ ಪರ್ಫಾಮೆನ್ಸ್ ವೈಸ್ ನನಗೆ ಮಾತಾಡೋದಾದರೆ ಇಲ್ಲಿವರೆಗೂ ನನಗೇನು ಅಷ್ಟು ಕೈ ಕೊಟ್ಟಿದೆ, ಕೈ ತುಂಬ ಖರ್ಚಾಗಿದೆ ಅನ್ನೋ ಥರ ಏನಿಲ್ಲ. ನಾನು ಆಲ್ಮೋಸ್ಟ್ ಶೋರೂಮ್ ಮೇಂಟೆನೆನ್ಸೇ ಮಾಡಿರೋದು. ಸೊ ಶೋರೂಮ್ ಮೇಂಟೆನೆನ್ಸ್ ಮಾಡಿರೋದ್ರಿಂದ ನನಗೇನು ಅಷ್ಟು ಹೊಡೆತ ಬಿದ್ದಿಲ್ಲ. ಕೆಲವೊಂದು ರೀಪ್ಲೇಸ್ಮೆಂಟ್ಗಳು, ಕೆಲವೊಂದು ವಾರಂಟಿ ಇರೋದ್ರಿಂದ ಅವರೇ ಮಾಡಿಕೊಡ್ತಾರೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಕ್ಸ್ಪಲ್ಸ್ ಬಗ್ಗೆ ಎಲ್ಲರೂ ರಿವ್ಯೂ ಮಾಡಿದ್ದಾರೆ. ಇದಕ್ಕೆ 5 ಇಯರ್ಸ್ ವ್ಯಾರಂಟಿ ಬರುತ್ತೆ. ಇಂಜಿನ್ ಆಗಿರ್ಬೋದು, ಒಂದಷ್ಟು ಪಾರ್ಟ್ಸ್ಗಳಿದೆ, ಅದಷ್ಟಕ್ಕೆ ಮಾತ್ರ 5 ಇಯರ್ಸ್ 100% ವಾರಂಟಿ ಕೊಡ್ತಾರೆ. ನನಗೆ ಆಲ್ರೆಡಿ ಆಗಿದೆ. ನಾನು ಹೇಳ್ತೀನಲ್ಲ, ಕೆಲವೊಂದು ಸತಿ ನೀವು ಸರ್ವೀಸ್ಗಾಗಲಿ ಅಥವಾ ಏನಾದರೂ ಒಂದು ಪಾರ್ಟ್ಸ್ ಇದು ಮಾಡಬೇಕು ಅಂತ ಇತ್ತು ಅಂದರೆ ಆದಷ್ಟು ಶೋರೂಮ್ಗೆ ಹೋಗಿ. ಹೌದು, ಕೆಲವೊಂದು ಶೋರೂಮ್ಗಳಲ್ಲಿ ಪ್ರಾಪರ್ ಸರ್ವೀಸ್ ಕೊಡ್ತಾ ಇಲ್ಲ, ಆದರೆ ನಿಮ್ಗೆ ವ್ಯಾರಂಟಿ ಕ್ಲೈಮ್ ಆಗಬೇಕು ಅಂತಂದರೆ ನಿಮ್ಮದು ಸರ್ವೀಸ್ ಹಿಸ್ಟ್ರಿ ಮೇಂಟೈನ್ ಆಗಿರಬೇಕು. ಅಂದರೆ ಸರ್ವೀಸಲ್ಲಿ ನೀವು ಪ್ರಾಪರಾಗಿ ಶೋರೂಮಲ್ಲೇ ಸರ್ವೀಸ್ಗಳಾಗಿರಬೇಕು. ಅದಾಗಿದ್ದರೆ ಮಾತ್ರ ನಿಮಗೆ ಪ್ರಾಪರ್ ವ್ಯಾರಂಟಿ ಸಿಗುತ್ತೆ. ಬಜೆಟ್ ಫ್ರೆಂಡ್ಲಿ ಒಂದು ಪ್ರಾಪರ್ ಗಾಡಿ ಕೊಟ್ಟಿದ್ದಾರೆ. 1.5 ಲಕ್ಷಕ್ಕೆ ಏನು ಗಾಡಿ ಕೊಡಬೇಕು ಆ ಥರದ್ದು ಒಂದು ಗಾಡಿ ಕೊಟ್ಟಿದ್ದಾರೆ. ನನಗಿದು ಇಲ್ಲಿವರೆಗೂ ಯಾರೂ ಚೆನ್ನಾಗಿಲ್ಲ ಗಾಡಿ, ನೋಡೋಕೆ ಹಂಗಿದೆ ಹಿಂಗಿದೆ ಅಂತ ಯಾರೂ ಹೇಳಿಲ್ಲ. ನಾನು ಹೇಳಿದ್ನಲ್ಲ, ಪ್ರತಿದಿನ ನಾನು ಹೋಗುವಾಗ ಸಿಗ್ನಲಲ್ಲೋ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಇದು ನೀವು ಮಾಡಿಸಿರೋದ ಇಲ್ಲ ಇರೋದೇ ಹಿಂಗೆ ಗಾಡಿ ಅಂತ ಕೇಳ್ತಾರೆ. ಯಾಕಂದರೆ ಗಾಡಿ ನೀವು ಬರಬೇಕಾದ್ರೆ ಅಷ್ಟು ದೈತ್ಯವಾಗಿ ಕಾಣುತ್ತೆ, ಹೈಟಾಗಿ ಕಾಣುತ್ತೆ. ಇದಾದಮೇಲೆ ಅಂದರೆ ನಾನು ಮಾಡಿಸಾದ್ಮೇಲೆ ಆಲ್ಮೋಸ್ಟ್ ರ್ಯಾಲಿ ಎಡಿಷನ್ ತುಂಬ ಜಾಸ್ತಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ತುಂಬ ಜನ ಇದನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ರು, ರ್ಯಾಲಿ ಎಡಿಷನ್ನು, ರ್ಯಾಲಿ ಕಿಟ್ಟು ಆ್ಯಕ್ಚುಲಿ ನೀವು ಶೋರೂಮಲ್ಲೇ ಬೈಕ್ ತೊಗೊಳ್ಳೋ ಟೈಮಲ್ಲಿ ಕೇಳಿದ್ರೆ ಅವರೇ ಕೊಡ್ತಿರು ನಾನು ತೊಗೊಂಡೋಗ. ಅದಾದಮೇಲೆ ಅವರೇ ಸ್ಟಾರ್ಟ್ ಮಾಡಿಬಿಟ್ರು ಅದು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಮತ್ತು ಎಕ್ಸ್ಪಲ್ಸ್ ಪ್ರೋ ಅಂತ ಬಿಡೋದಕ್ಕೆ. ಸೊ ಈಗೇನು ನೀವೇನು ರ್ಯಾಲಿ ಕಿಟ್ ಇನ್ಸ್ಟಾಲ್ ಮಾಡಬೇಕು ಅನ್ನೋದೇನು ಇದಿಲ್ಲ. ಏನಂದರೆ ಈ ಸೀಟ್ ಇದೆಯಲ್ಲ, ಈ ಸೀಟ್ ಮಾತ್ರ ನೀವು ಹಾಕ್ಸ್ಕೊಬೇಕು ಅನಿಸುತ್ತೆ. ಆ್ಯಕ್ಚುಲಿ ಪ್ರೋ ಅಲ್ಲೂ ಸೀಟ್ ಬರೋಲ್ಲ, ಇದು ನಾರ್ಮಲ್ ಕರ್ವ್ ಸೀಟ್ ಬರುತ್ತೆ. ನೀವು ಇದರಲ್ಲಿ ಮಾತ್ರ ಈ ಸೀಟ್ ಒಂದು ಮಾತ್ರ ನೀವು ಚೇಂಜ್ ಮಾಡಿಸ್ಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ನಿಮಗೆ ಸಿಕ್ಕೇ ಬಿಡುತ್ತೆ. ಇವಾಗ ರ್ಯಾಲಿ ಅಡಿಷನ್ನೇ ಬಿಟ್ಟುಬಿಟ್ಟಿದ್ದಾರೆ. ಆ್ಯಂಡ್ ಇದು ಆರ್ಟಿಸ್ಟ್ ಅಂತ ನಾನು ಹಾಕ್ಸ್ಕೊಂಡಿರೋದು. ಇದು ನನಗೆ ಅದೊಂದು ಸ್ವಲ್ಪ ಕಸ್ಟಮೈಸೇಷನ್ ಮಾಡೋದಂದರೆ ಭಾಳ ಇಷ್ಟ. ಇದು ನನ್ನ ಬ್ರ್ಯಾಂಡ್ ನೇಮ್, ಇದು ಕ್ರಾಫ್ಟ್ಮ್ಯಾನ್ ಅಂತ. ಇದು ನಾನೇ ಹಾಕ್ಸಿರೋದು. ಅದು ಬಿಟ್ಟು ಬೇರೆ ನಾನು ಸ್ಟಿಕ್ಕರಿಂಗಲ್ಲಿ ಗ್ರಾಫಿಕ್ಸಲ್ಲಿ ಏನು ಚೇಂಜ್ ಮಾಡಿಸ್ಲಿಲ್ಲ, ಅದು ಹೆಂಗಿದೆ ಹಂಗೆ ರಿಟೈನ್ ಮಾಡಿದ್ದೀನಿ. ಮೇಜರಾಗಿ ನನಗೆ ಈ ವೀಲ್ ಏನಿದೆ, ಈ ವೀಲು ಕಂಪ್ಲೀಟ್ ಬ್ಲ್ಯಾಕ್ ಆಗಬೇಕಾಗಿತ್ತು. ಸೊ ಅದಿತ್ತು ಆಲ್ರೆಡಿ. ಆ್ಯಂಡ್ ಇದು ಕೂಡ ಆ್ಯಕ್ಚುಲಿ ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಈ ವೀಲ್ ನಂದೇನಿದೆ ಫ್ರಂಟು C8 ಇದೆ, ಬ್ಯಾಕಲ್ಲಿ MRF ಇದೆ. ಬ್ಯಾಕ್ದು ಆ್ಯಕ್ಚುಲಿ 20-25 ಸಾವಿರಕ್ಕೇನೋ ಸೌದೆ ಇತ್ತು. ನಾನು C8ನ ರೀಪ್ಲೇಸ್ ಮಾಡಿಸಿದ್ದು ಬಂದು MRF ಇದನ್ನು ಚೇಂಜ್ ಮಾಡಿಸಿದ್ದೀನಿ. ಬಟ್ ನನ್ನ ಕೇಳಿದ್ರೆ MRFಗಿಂತ C8 ಫಾರ್ ಬೆಟರ್ ಆಗಿತ್ತು ಪರ್ಫಾಮೆನ್ಸ್ ವೈಸು. ಸ್ಕಿಡ್ ಆಗೋದಾಗಲಿ ಅಥವಾ ನಾವು ಮಳೆಯಲ್ಲಿ ಹೋಗ್ಬೇಕಾದ್ರೆ ಜಾರೋದಾಗಲಿ ಏನೂ ಆಗ್ತಾ ಇರಲಿಲ್ಲ. ಇದು ತುಂಬ ಸ್ಕಿಡ್ಡಿಂಗ್ ಇಶ್ಯೂ ಇದೆ. ಬಟ್ ಗಾಡಿದು ಟೈರ್ಸ್ ಅವಿಯಲ್ಲ. ಇದೊಂದೇ ಒಂದು ಕಾರಣಕ್ಕೋಸ್ಕರ MRF ತೊಗೊಬೇಕು ಹೊರತು ಅದು ನಾನು ಫಾಸ್ಟಾಗಿ ಹೋಗಿ ಬ್ರೇಕ್ ಹಿಡಿದಾಗ ಸ್ಕಿಡ್ ಆಗೋಲ್ಲ ಹಂಗೆ ಹಿಂಗೆ ಅಂತಿದ್ರೆ ದೇವರಣೆ ಇಲ್ಲ. ನನಗಾಗಿದೆ ಅನುಭವ. ಈಗಲೂ ಸ್ಕಿಡ್ ಆಗಿ ನಾನು ಇನ್ ಕೇಸ್ ಏನಾದರೂ ನಿಮಗೆ ಫ್ರಂಟ್ ABS ಇದೆ, ಈಗ ನಂದ್ರಲ್ಲಿ ಫ್ರಂಟ್ ABS ಮಾತ್ರ ಇರೋದು, ಬ್ಯಾಕಲ್ಲಿ ABS ಇಲ್ಲ. ನೀವು ಆದಷ್ಟು ಹುಷಾರಾಗಿ ಓಡಿಸ್ಬೇಕು. MRF ಟೈರ್ ಹಾಕ್ಸಿದ್ದಾರೆ. ಇಫ್ ಇನ್ ಕೇಸ್ ನೀವೇನೋ MRF ಹಾಕಿಲ್ಲ ಅಂದರೆ C8 ಇದ್ದರೆ ಫಾರ್ ಬೆಟರು. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸೋಲೋ ರೈಡಿಂಗ್ ಮಾತ್ರ ಗಾಡಿ ಇದು.
ಇಬ್ಬರು ಕೂರಿಸ್ಕೊಂಡು ನಾನು ಗಾಡಿ ಓಡಿಸ್ತೀನಿ ಅಂದರೆ ಹಿಂದೆ ಕೂತಿರೋರು ಬ್ಯಾಕು ಊಷ್ಟು 101%. ಎಸ್ಪೆಷಲಿ ನಾನು ಮಾಡಿಸಿರೋ ಇದರಲ್ಲಂತೂ ಮಳೆ ಬಂದರೆ ಅಧ್ವಾನ ಆಗ್ಬಿಡುತ್ತೆ. ನೀವು ಇಲ್ಲೇ ನೋಡಿ ಒರೆಸಿದ್ದೀನಿ, ಕೊಚ್ಚೆ ಫುಲ್ಲು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕೊಚ್ಚೆ ಫುಲ್ಲು. ಮಳೆ ಬಂದಾಗ ಇದನ್ನು ನೀವು ಈ ಲ್ಯಾಂಪು ಹಿಂದೆ ಏನು ಟೈಲ್ ಲ್ಯಾಂಪ್ ಇದೆ ಅದು ಈ ಥರ ಹಾಕ್ಸ್ಕೊಂಡು ನೀವು ಏನಾದ್ರು ಹೋಯ್ತು ಅಂದರೆ ಹಿಂದೆ ಕೂತ್ಕೊಳ್ಳೋರು ಗೋವಿಂದ. ನಮ್ಮವ್ರಿಗೂ ಬರೋಲ್ಲ, ರೈಡರ್ವ್ರಿಗೂ ಅಷ್ಟೊಂದು ಬರೋಲ್ಲ, ಬಟ್ ಹಿಂದೆ ಕೂತ್ಕೊಳ್ಳೋರ ಕತೆ ಅಧೋಗತಿ. ಅದು ಬಿಟ್ಟರೆ ಇದರಲ್ಲಿ ಏನು ಅಷ್ಟು ಬೇರೆ ಬೇರೆ ಹೇಳಬೇಕು. ಮತ್ತೊಂದು ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೂ ಮಸ್ತಾಗಿ ಮಾಡ್ಬೋದು ಇದರಲ್ಲಿ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗಂಗೂ ಈ ಡ್ರೀಮ್ ಇದ್ದೇ ಇರುತ್ತೆ. ಒಂದಷ್ಟು ಸೇವಿಂಗ್ಸ್ ಆಗಿರ್ಬೋದು ಅಥವಾ ಲೋನ್ ಆಗಿರ್ಬೋದು, EMI ಕಟ್ಕೊಂಡು ಹೋಗ್ಬೋದು, ಏನೋ ಒಂದು ಮಾಡ್ತೀರಾ. ಬಟ್ ನಾನು ಹೇಳೋದು ಕೈ ಹಾಕೋದಾಗ್ತೀರಾ, ದೊಡ್ಡದಕ್ಕೆ ಕೈ ಹಾಕಿ, ಚೆನ್ನಾಗಿರೋದಕ್ಕೆ ಕೈ ಹಾಕಿ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನೇ ತಗೊಳ್ಳಿ. ಒಂದು 10ರಿಂದ 20 ರೂಪಾಯಿ ಜಾಸ್ತಿ ಆಗ್ಬೋದು, ಅಥವಾ ನಿಮಗೆ ಒಂದು 5ರಿಂದ 6 ತಿಂಗಳು ಕಷ್ಟ ಆಗ್ಬೋದು. ಬಟ್ ತಗೊಂಡ್ಮೇಲೆ ನಿಮ್ಮ ದೇವರಣೆಗೂ ಹೇಳ್ತೀನಿ, ನನಗೂ ಅನಿಸಿದ್ದು ಸ್ಯಾಟಿಸ್ಫೈ ಆಗುತ್ತೆ. ಇದಂತೂ ಫಾರ್ ಶೋರು. ನನಗಂತೂ ಈ ಗಾಡಿ ತೊಗೊಂಡಾಗಿಂದ ಇಲ್ಲಿವರೆಗೂ ಅಸಮಾಧಾನ ನಾನು ತಗೊಳ್ಳೇಬಾರ್ದಾಗಿತ್ತು ಅಂತ ಯಾವತ್ತೂ ಅನಿಸಿಲ್ಲ. ಯಾಕೆಂದರೆ ಗಾಡಿ ಅಷ್ಟೇ ಚೆನ್ನಾಗಿ ನನ್ನ ನೋಡ್ಕೊಂಡಿದೆ, ನಾನು ಅದನ್ನು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ದೀನಿ. ಇದು ಬಿಟ್ಟರೆ ನಾನು ಇದರಲ್ಲಿ ಏನು ಹೇಳೋ ಇದಿಲ್ಲ. ಯಾಕಂದರೆ ಎಕ್ಸ್ಪಲ್ಸ್ ಬಗ್ಗೆ ತುಂಬ ಜನ ರಿವ್ಯೂ ಮಾಡಿಬಿಟ್ಟಿದ್ದಾರೆ. ನಾನು ರಿವ್ಯೂ ಅಷ್ಟು ತಿಳ್ಕೊಂಡಿಲ್ಲ. ಬೇಸಿಕ್ಕಾಗಿ ನಾನು ಏನು ಮಾತಾಡ್ಬೋದು, ಒಂದಷ್ಟು ವಿಷಯಗಳನ್ನ ಹಂಚ್ಕೋಬೋದು ಈ ಗಾಡಿ ಬಗ್ಗೆ, ಅನ್ನೋದ್ರ ಬಗ್ಗೆ ಮಾತ್ರ ನಾನು ಮಾಡಬೇಕಾಗಿತ್ತು. ಸೊ ಅದಷ್ಟು ಮಾಡಿದ್ದೀನಿ. ಮುಂದೆ ಇನ್ನೊಂದಷ್ಟು ವೀಡಿಯೋಗಳ ಮುಖಾಂತರ ನೀವು ಎಲ್ಲ ಸಿಗ್ತಾ ಇರೋಣ. ಅಲ್ಲಿವರೆಗೂ ಭಾಳ ಸಮ್ಮರ್ ಇದೆ, ಹೆವಿ ಬಿಸಿಲು ಹೊಡಿತಾ ಇದೆ. ನನಗೇನೇನೆ ಸಖತ್ ಆಯಾಸ ಆಗ್ತಾಯಿದೆ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ. ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಅಥವಾ ಟೆರೆಸ್ ಮೇಲೆ ಒಂದು ಬಟ್ಲಲ್ಲಿ ನೀರಿಡಿ. ಪ್ರಾಣಿ ಪಕ್ಷಿಗಳಿಗೆ ನೀರು ಇಲ್ಲದೇ ಇದ್ದರೆ ಟೈಮಲ್ಲಿ ಪಾಪ ನಮ್ಗೆ ಎಷ್ಟು ಸಫರ್ ಆಗ್ತಾವೋ ಅವಕ್ಕೂ ಅದೆಷ್ಟು ಸಫರ್ ಆಗುತ್ತೆ. ರೀಸನ್ ಇಷ್ಟೇ, ನಾವು ನೀರಿಸ್ಕೊತೀವಿ, ಅವಕ್ಕೆ ಮಾತು ಬರೋಲ್ಲ. ಪ್ರತಿಯೊಬ್ಬರೂ ಅದೊಂದು ಉಪಕಾರ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಸೇವೆ ಅಂದ್ಕೊಂಡು ಪ್ರತಿಯೊಬ್ಬರು ನಿಭಾಯಿಸಿ. ಸೊ ನಾನು ನಿಮ್ಮ ನಿಕ್ಕಿ ಮತ್ತೆ ಇನ್ನೊಂದಷ್ಟು ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.